ಒಂಚೂರು ಜಾಲಿನೂ ಮಾಡಿಸ್ತಿಲ್ಲ. ಸರಿ ಇಲ್ಲ ಗೈಸ್ ಇವನು. ನಂಗಂತೂ ಗೊತ್ತಿಲ್ಲ, ನಾನು ಇವತ್ತೇ ನೋಡ್ತಾ ಇರೋದು. ಇಲ್ಲಿ ನೋಡಿದ್ರೆ ಸ್ಕ್ಯಾನೇ ಆಗ್ತಾ ಇಲ್ಲ. ಹೊರಗಡೆ ಬಿಡಲ್ಲ, ಅದನ್ನ ಇಲ್ಲೇ ತಿನ್ಬೇಕು. ಕ್ರೇಜಿ ಮೂಮೆಂಟ್ ಗುರು. ನಿನ್ನೆ ಒಂದು ಟಿ ಶರ್ಟ್ ಒಂದು ಪ್ಯಾಂಟ್ ತೊಗೊಂಡೆ. ಏನೋ ಒಂದು ಹೊಸ ಅಡ್ವೆಂಚರ್ ಮಾಡ್ಲಿಕ್ಕೆ ಹೋಗ್ತಾ ಇದ್ದೀನಿ ಗೈಸ್. ಬನ್ನಿ, ರ್ಯಾಪಿಡೋ ಅಣ್ಣ ಬಂದಿದ್ದಾನೆ, ಅವನ ಜೊತೆ ಹೋಗೋಣ. ಇಲ್ಲಿ ನೋಡಿ ಕಾಯ್ತಾ ಇದ್ದಾನೆ. A few moments later. ಟೈಮ್ ಬಂದುಬಿಟ್ಟು ನೋಡಿ ಇಲ್ಲಿ 5:30 ಟೈಮ್ ಆಗಿದೆ. ಚಂದನಣ್ಣನ ಮನೆ ಹತ್ರ ಬಂದಿದ್ದೀನಿ. ಸೊ ಇಲ್ಲಿಂದ ಏನೋ ಕಾರಲ್ಲಿ ಹೋಗೋಣ ಅಂತ ಹೇಳಿದರು ನಿನ್ನೆ. ಸೊ ಇಲ್ಲಿಂದ ಇವಾಗ ನಾನು ಮತ್ತು ಚಂದನಣ್ಣ ಇಬ್ಬರು ಇಲ್ಲಿಂದ ಏರ್ಪೋರ್ಟಿಗೆ ಹೋಗ್ತೀವಿ. ಆಮೇಲೆ ಏರ್ಪೋರ್ಟಿಂದ ಚಂಡೀಗಢ. ಓಕೆ, ಸೊ ಸಿ ಯು ಇನ್ ಏರ್ಪೋರ್ಟಲ್ಲಿ ಒಂದು ಚಿಕ್ಕ ಮೀಟಪ್ ಇದೆ. ಅಂದರೆ ಎಲ್ಲರೂ ಮತ್ತು ಯಾರ್ಯಾರು ಮೀಟ್ ಆಗ್ಲಿಕ್ಕೆ ಬರ್ತಾರೆ ಅಂತ ಹೇಳಿದ್ದಾರೆ. ಸೊ ನೋಡೋಣ ಅವ್ರು ಬರ್ತಾರೆ ಏನೋ ಅಂತ. ಓಕೆ ಗೈಸ್, ಫೈನಲಿ ಏರ್ಪೋರ್ಟಿಗೆ ರೀಚ್ ಆಗಿದ್ದೀನಿ. ಸೊ ಈ ಏರ್ಪೋರ್ಟ್ ವ್ಯೂ ನೋಡ್ಕೊಬಹುದು ನೀವು. ಇಲ್ಲಿ ಬಂದು ಗೊತ್ತಾಗ್ತಿದೆ ಏನು, ಟರ್ಮಿನಲ್ 1 ಇದೆ ಅಲ್ಲ, ಅದೇನೋ ಚೆನ್ನಾಗಿದೆ ಅಂತ. ಬಟ್ ಇದು ಟರ್ಮಿನಲ್ 2 ಅಷ್ಟೊಂದೇನೋ ಚೆನ್ನಾಗಿಲ್ಲ, ನಾರ್ಮಲ್. ಅದು ಯಾಕಂದರೆ ಟರ್ಮಿನಲ್ 1 ಇಂಟರ್ನ್ಯಾಷನಲ್, ಇದು ಮಾಮೂಲಿ ಇಂಡಿಯಾ ಒಳಗೆ ನುಗ್ಲಿಕ್ಕೆ, ಇಲ್ಲಿ ಎಲ್ಲಿ ಓಡಾಡ್ಲಿಕ್ಕೆ ಅಷ್ಟೇ. ಈ ಥರ ಟಿಕೆಟ್ ನೀವು ಮೊಬೈಲಲ್ಲಿ ಬುಕ್ ಮಾಡಿದ್ಮೇಲೆ ಇಲ್ಲಿ ಬಂದ್ಕೊಂಡು ಕೌಂಟರಲ್ಲಿ ಚೆಕ್ ಇನ್ ಆದ ನಂತರ ನಿಮಗೆ ಈ ಥರ ಒಂದು ಬೋರ್ಡಿಂಗ್ ಪಾಸ್ ಸಿಗುತ್ತೆ. ಓಕೆ, ಸೊ ಈ ಬೋರ್ಡಿಂಗ್ ಪಾಸ್ ತೊಗೊಂಡು ಇಲ್ಲಿ ID ಪ್ರೂಫ್ ಜೊತೆ ಗೇಟ್ ಎಂಟ್ರಿ ಮಾಡ್ಕೋಬೇಕು. ಲಗೇಜ್ ಏನಾದರೂ 7 kg ಮೇಲಿದ್ದರೆ ಇಲ್ಲಿ ಚೆಕಿಂಗ್ ಮಾಡಬೇಕು ನೋಡಿ. ಈ ಥರ ನಮ್ಮದೆಲ್ಲ 7 kg ಇಲ್ಲ, ಇಷ್ಟೇ ಇದೆ ಲಗೇಜ್. ಒಂದು ಹೆಲ್ಮೆಟು, ಅಂದರೆ ನಾವು ಕ್ಯಾಬಿನ್ ಒಳಗೆ ತೊಗೊಂಡು ಹೋಗ್ಬೋದು. ಬಟ್ ಜಾಸ್ತಿ ಏನಾದರೂ ಇದ್ದರೆ ಇಲ್ಲಿ ಚೆಕಿಂಗ್ ಮಾಡಬೇಕು ಈ ಥರ. ಓಕೆನಾ ಆಂಟಿ, ಒಂದು ಟ್ರಾಲಿ ಕೊಡ್ತೀರಾ? ಇಲ್ಲ ಬಿಡಿ ಗೈಸ್. ನೋಡಿ, ನಿಮ್ಮದು ಏನಾದರೂ ಲಗೇಜ್ ಗಿಗೇಜ್ ಇದ್ದರೆ ಈ ಥರ ಎಲ್ಲ ತೊಗೊಂಡೋಗ್ಬೋದು. ಹಿಂಗೆ ಪ್ರೆಸ್ ಮಾಡಿದರೆ ಮುಂದೆ ಹೋಗುತ್ತೆ ಗೈಸ್ ಇದು, ಇಲ್ಲಾಂದರೆ ಹೋಗೋದೇ ಇಲ್ಲ ಗೈಸ್. ನೋಡಿ, ನಾನು ಇವತ್ತೇ ಫಸ್ಟ್ ಟೈಮ್ ನೋಡ್ತಾ ಇರೋದು. ವಿಶ್ವೆಲ್ಲು ವರ್ಕ್ ಆಗಲ್ಲ. ಇದು ಒನ್ ವಿಶ್ವೆಲ್ಲು ಅಂತ. ಸೊ ಇದು ಏನಂತ ನಂಗೆ ಗೊತ್ತಿಲ್ಲ. ಅದು ಆಬ್ಸೆಷನ್ ಮೂವಿದಲ್ಲಿ ಏನೋ ಮುರಿದ್ರಂತ, ಈಗ ನಾವುಗಳು ಮುರಿತಾ ಇದ್ದೀವಿ. ಓಕೆ, ಈಗ ಒಂದು ವಿಶ್ ಓದ್ತಾ ಇದ್ದೀವಿ, ಕೇಳಿ ಬ್ರೋ. ಇದು ನಾವೆಲ್ಲರೂ ಮಾಡ್ತಾ ಇರೋದು ಒಂದು ಸಂಕಲ್ಪ. ಸೊ ಇದು ಆಗತ್ತೆ ಅಂತ ಮ್ಯಾನಿಫೆಸ್ಟ್ ಮಾಡಿದ್ರೆ ಇದಾಗೆ ಆಗುತ್ತೆ. ಜೈ ಗಣೇಶ. ಜೈ ಗಣೇಶ. ನಾವು 20 ಜನನು ಖುಷಿಯಾಗಿ ಮಜಾ ಮಾಡ್ಕೊಂಡು ಸ್ನೋಫಾಲ್ ನೋಡ್ಕೊಂಡು ಸ್ನೋ ಅಲ್ಲಿ ಆಟ ಆಡ್ಕೊಂಡು ನೆಕ್ಸ್ಟ್ ಲೆವೆಲ್ ಮೆಮೊರೀಸ್ ಮಾಡ್ಕೊಂಡು ಕ್ಷೇಮವಾಗಿ ಹೋಗಿ ಲಾಭವಾಗಿ ಬರಬೇಕು. ಈಗೇನ್ ಮಾಡ್ತೀರಾ ಅದನ್ನ? ಏನ್ ಬ್ರೋ ಅದು? ಒನ್ ವಿಶ್ ವಿಲ್ಲ ಅಂತ ಇದು. ಓಕೆ, ಸೊ ಇದು ಮುರಿದ್ರೆ ನೀನು ಏನು ವಿಶ್ ಮಾಡ್ಕೊಂಡಿರ್ತೀಯ ಅದಾಗುತ್ತೆ ಅಷ್ಟೇ. ಅಬ್ಸೆಷನ್ ಮೂವಿ ನೋಡಿದ್ಯಾ? ಇಲ್ಲ, ಮೂವಿ ಫಸ್ಟ್ ನೋಡ್ಬೇಕು. ನೋಡಾದ್ಮೇಲೆ ಗೊತ್ತಾಗುತ್ತೆ. ಇಲ್ಲ ಅಂದ್ರೆ ಗೊತ್ತಾಗಲ್ಲ. ಆದ್ರೂ ಅದು ಕೋಲ್ ಕಟ್ಗೆ ಹಾಂ, ಕಟ್ಗೆನೇ ಅದು. ಆ್ಯಕ್ಚುಲಿ ಅದಕ್ಕೆ ಏನಂತಾರೆ ಏನೋ ಅಂತ ಏನೂ ಗೊತ್ತಿಲ್ಲ ನನಗೆ. ಆದರೆ ಏನೋ ಯಾವುದೋ ಒಂದು ಮೂವಿದಲ್ಲಿ ಮಾಡಿದ್ರು ಅಂತ ನಾವು ಇದನ್ನು ಮಾಡಿದರು. ಓಕೆ, ಸೊ ಅದನ್ನು ನಂಗೆ ಗೊತ್ತಿಲ್ಲ. ಗೌತಮ್ ಬ್ರೋ, ದೇವ ಬ್ರೋ, ನಮ್ಮ ಟೀಮಲ್ಲಿ ಒಂದು 4-5 ಜನ ಮೂವಿನ ನೋಡಿದ್ದಾರೆ. ಅವರಷ್ಟೇ ಅದನ್ನು, ಅಂದರೆ ಒಂದು ಇದು ನಂಬಿಕೆ, ಏನು ನಮಗೆಲ್ಲ ಆಗುತ್ತೆ, ಒಳ್ಳೇದಾಗುತ್ತೆ ಅಂತ ಅಷ್ಟೇ. ಓಕೆ, ನೋಡಿ ಗೈಸ್, ನೋಡಿ ಇವ್ರು ನಂಬೋದಿಲ್ಲ ಅಂತ ಇದನ್ನು. ಇಲ್ಲೇನೆ ಎಂಟ್ರಿ ಆಗೋದಿದೆ ಅಲ್ಲ, ಇಲ್ಲಿ ನೋಡಿ ಇವ್ರು ಬಂದರು ನೋಡಿ. ಇದು ಈಗ ಬರುವಾಗ ಅಲ್ಲಿ ನನ್ನ ಮುಖ ಸ್ಕ್ಯಾನ್ ಆಯಿತು, ಇಲ್ಲಿ ನೋಡಿದ್ರೆ ಸ್ಕ್ಯಾನೇ ಆಗ್ತಾ ಇಲ್ಲ. ಏನು ಹೇಳ್ಬೇಕು ಹೇಳಿ ಗೈಸ್, ಇದು ಈ ಥರ ಆದರೆ ಏರ್ಪೋರ್ಟ್ ಸರಿಯಲ್ಲ ಅನ್ಬೇಕಾ? ಹೆಂಗೋ ಗಗನ್ ಸಖಿಯರನ್ನು ನೋಡಿಲ್ಲ, ಇವತ್ತು ನೋಡ್ಕೊಂಡು ಬಿಡೋಣ. ಅಲ್ಲಿಂದ ಕೌಂಟ್ರಲ್ಲಿ ಎಂಟ್ರಿ ಹಾಕ್ಕೊಂಡು ಲಗೇಜ್ ಎಲ್ಲ ಅಲ್ಲಿ ಕೊಟ್ಟು ಇಲ್ಲಿಂದ ಇಲ್ಲಿ ಬರುತ್ತೆ. ಇಲ್ಲಿ ಬಂದಾದ್ಮೇಲೆ ಟ್ರೇ ತಗೊಂಡು ನಮ್ಮ ಲಗೇಜ್ಗಳನ್ನು ನಾವು ರಿಟರ್ನ್ ಹಾಕ್ಕೋಬೇಕು ಗೈಸ್. ಅಲ್ಲಿ ಫ್ಲೈಟ್ ಎಲ್ಲ ಕಾಣ್ತಾ ಇದೆ ಅಲ್ಲಿ ನೋಡಿ. ಯಾಕಂದ್ರೆ ಯಾವ ಥರ ಆಗ್ತಾ ಇದೆ ಗೊತ್ತಾ, ಕ್ರೇಜಿ ಮೂಮೆಂಟ್ ಗುರು. ನೋಡಿ ಗೈಸ್, ಇಲ್ಲಿ ಈ ಥರ ಎಲ್ಲ ನೋಡ್ತಾ ಇದ್ರೆ ಏನೋ ಆಗ್ತಾ ಇದೆ. ಇಲ್ಲೊಂದು ಫ್ಲೈಟ್ ಇದೆ ನೋಡಿ, ಇಲ್ಲೊಂದಿದೆ ಕಾಣ್ತಾ ಇಲ್ಲ, ಹಿಂದ್ಗಡೆ ಇದೆ. ಮತ್ತೆ ಎಲ್ಲೆಲ್ಲೋ ಬರ್ತಾ ಇದೆ. ಈಗ ನಮಗೂ ಈ ಥರ ಬಸ್ ಬರುತ್ತೆ ತೊಗೊಂಡೋಗ್ಲಿಕ್ಕೆ. ಐ ಥಿಂಕ್ ಇಲ್ಲ ಏನೋ, ನಾವೇ ಇಲ್ಲಿಂದ ಹೋಗ್ಬೇಕೇನೋ ಮೋಸ್ಟ್ಲಿ. ಸೊ ಅಲ್ಲಿದೆ ನೋಡಿ ಫ್ಲೈಟು. ವಿಸ್ತಾರ ನಮ್ಮದಕ್ಕೆ ಏರ್ ಇಂಡಿಯಾ. ನೋಡೋಣ ಯಾವಾಗ ಬರುತ್ತೋ ಗೊತ್ತಿಲ್ಲ ಗೈಸ್. ಇವಾಗ ಒಂದು ಬೌಲ್ ತೊಗೊಳ್ಳೋಣ ಅಂತ ಬಂದಿದ್ದೇನೆ ಇಲ್ಲಿ ನೋಡಿ.
ಏಷ್ಯನ್ ನೂಡಲ್ಸ್ ಚಿಕನ್ ಶೋರ್ಮಾ ಇದು ಏನಂತಾರೇನೋ ತೊಗೊಂಡಿದ್ದೀನಿ. 499 ರುಪೀಸ್, 420, ₹1 ಕಮ್ಮಿ ತೊಗೊಂಡವ್ರೆ. ಏನು ಮಾಡೋದು? ಸರಿ ಇಲ್ಲ ಗೈಸ್, ಭಯಾನಕ ಮನುಷ್ಯ. ಇವಾಗ ಈಗ ತಿನ್ನೋಣ ಅಂತ ಹೋಗ್ತಾ ಇದ್ದೆ, ನೋಡಿದ್ರೆ ಎಲ್ಲರೂ ಕ್ಯಾಂಟೀನಿಂದ ಎತ್ಕೊಂಡ್ರೆ. ಯಾಕೆ ತಿನ್ನಿಲ್ವಾ? ಹೊರಗಡೆ ಬಿಡಲ್ಲ, ಅದನ್ನ ಇಲ್ಲೇ ತಿನ್ಬೇಕು. ಹಾಂ ಅದೇ ಬ್ರೋ, ಅಲ್ಲೇ ತೊಗೊಂಡು ಬರ್ತಾ ಇದ್ದೆ, ಕೊಡ್ಲಿಕ್ಕೆ ಲೇಟ್ ಮಾಡಿದ್ರು. ನೀವು ಎಲ್ಲಿ ಬಂದಿರಲ್ಲ? ಈಗ ಎಲ್ಲಿ ಹೋಗ್ತಾ ಇದ್ದೀರಾ? ಅಷ್ಟು ಲಗೇಜ್ ಎಲ್ಲಿದೆ? ಹೆಂಗೆ ಬ್ರೋ? ನೋಡಿ ಈ ಥರ ಕೊಟ್ಟವ್ರೆ. ಸೊ ಸ್ಪೈಸಿ ಏನೂ ಇಲ್ಲ ಅಂತ ಹೇಳಿದರು. ಸೊ ಇಲ್ಲಿ ಏರೋಪ್ಲೇನ್ ನೋಡ್ಕೋತಾ ತಿಂತ ಇರೋದು. ಫ್ಲೈಟಲ್ಲಿ ಹತ್ತೋ ಸಮಯ ಬಂದಿದೆ. ಸೊ ಎಲ್ಲೋ ಒಳಗಡೆ ನುಗ್ತಾ ಇದ್ದೀವಿ, ಎಲ್ಲಿ ಹೋಗ್ತಾ ಇದ್ದೀವಿ ಅಂತ ಗೊತ್ತಿಲ್ಲ, ನೋಡೋಣ. ಇನ್ನೂ ತನಕ ಬೋರ್ಡಿಂಗ್ ಪಾಸ್ ಕೈಯಲ್ಲಿದೆ, ಬಟ್ ಸೀಟ್ ನಂಬರ್ ಯಾವುದಂತ ಗೊತ್ತಿಲ್ಲ. ಗೊತ್ತಿಲ್ಲ, ನೀನು ನೋಡಿಲ್ಲ ಅಂತ ಹೇಳು. ಇಲ್ಲಿ ಸೀಟ್ ನಂಬರೇ ಗೊತ್ತಾಗ್ತಿಲ್ಲ ನನಗೆ. ಯಾವ್ದು ಹೇಳಿ? 20F. ಓ, ನಾನಿದು ಸೀಕ್ವೆನ್ಸ್ ನಂಬರನ್ನು ಸೀಟ್ ನಂಬರ್ ಅಂದ್ಕೊಂಡಿದ್ದೆ ಗೈಸ್. ತಪ್ಪಾಯ್ತು. ಟೈಮ್ ಹತ್ರ ಫ್ಲೈಟಲ್ಲಿ ಹತ್ತು ಟೈಮ್ ಹತ್ರ ಬಂದಂಗೆ ನಕ್ಕನ್ಲೇ ನೆನಪಾಗ್ತಾ ಇದೆ ಗೈಸ್. ಅವ್ನು ಕಕ್ಕ ಮಾಡಿಬಿಟ್ಟಿದ್ದ. ಆ ಥರ ನಮ್ಮಲ್ಲಿ ಯಾರಾದರೂ ಮಾಡಿಬಿಟ್ರೆ ಏನು ಮಾಡೋದು ಗೈಸ್ ಹೇಳಿ? ಅಲ್ಲಾದರೂ ಅವರು ಯಾರಾದರೂ ಸುಜಿತ್ ಫ್ರೆಂಡ್ ಇದ್ಲು, ಕ್ಲೀನ್ ಮಾಡಿ ಹಾಕಿದ್ರು. ಈಗ ನಮ್ಮ ಜೊತೆ ಯಾರು ಫ್ರೆಂಡ್ ಇದ್ದಾರೆ? ಭಯ ಕೇಳಬೇಕಾಯ್ತು ಈಗ. ಇಲ್ಲಿ ನೋಡಿ ಎಷ್ಟೋ ಚೆಕಿಂಗ್ ಮಾಡ್ತವ್ರೆ, ಬೇಕಂತಾನೆ ಮಾಡ್ತವ್ರು, ಯಾಕೆ ಮಾಡ್ತವ್ರೋ ಗೊತ್ತಾಗ್ತಿಲ್ಲ. ನಾವೇನು ಬಾಂಬ್ ತೊಗೊಂಡು ಹೋಗ್ತೀವ? ಹೇಳ್ಬಾರ್ದು. ಈಗ ಇಲ್ಲಿ ನಮಗೆ ಯಾರದು ಬ್ರೋ, ಇವ್ರಿಗೆ ಏನಂತಾರೆ? ಅವ್ರಿಗೆ ಸೆಕ್ಯೂರಿಟಿ. ಚೆಕ್-ಇನ್ ಮಾಡೋರು 3 ಜನ ಗೈಸ್ ಸಿಕ್ಕಿದ್ದಾರೆ. ಬ್ರೋ ಚೆಕ್-ಇನ್ ಕಂಪಲ್ಸರಿನಾ? ಚೆಕ್-ಇನ್ ಕಂಪಲ್ಸರಿ. ಯೂಟ್ಯೂಬ್ ಬ್ರೋ ಗೈಸ್ ನೋಡಿ, ಅರ್ಥ ಮಾಡ್ಕೋಬೇಕು ಗೈಸ್ ಎಲ್ಲರೂ. ನೋಡಿ ಗೈಸ್ 29 ಅಂತೆ ಇವರಿಗೆ. ಗೈಸ್ ನೋಡಿ ಈ ಥರ ಸ್ಕ್ಯಾನಿಂಗ್ ಎಲ್ಲ ನೋಡಿ. ಥ್ಯಾಂಕ್ ಯು ಬ್ರೋ. ಫ್ಲೈಟಲ್ಲಿ ಹತ್ತೋ ಸಮಯ ಬಂದಿದೆ. ಏನೋ ಗೇಟ್ ಮಾಡಿದ್ದಾರೆ, ಮೇಲ್ಗಡೆ AC ಹಚ್ಚಿದ್ದಾರೆ ನೋಡಿ. ಇವ್ರಿಗೆ ಓ ಗಗನ ಸಖಿಯರು ಗೈಸ್. ಓ ಗೈಸ್ ಏನು ಹೇಳ್ತಿದ್ರು? ಲಾಗ್ ಮಾಡ್ಲಿಕ್ಕೆ ಕೊಡ್ತಾ ಇಲ್ಲ ಗೈಸ್. ಗೈಸ್ ನೋಡಿ ಎಷ್ಟು ಚೆನ್ನಾಗಿದೆ. ಹಾಯ್ ಹೇಗಿದೆ? ವಿಡಿಯೋ ಇಲ್ಲ? ಓ ಸಾರಿ ಗೈಸ್, ವಿಡಿಯೋ ಎಲ್ಲ ಅಲೌಡ್ ಇಲ್ಲ ಅಂತೆ. ಅವ್ರದ್ದೆಲ್ಲ ಮಾಡಬಾರ್ದು, ನಾವು ಅಷ್ಟೇ ಮಾಡ್ಕೋಬೇಕು. ಆಯಿತು, ಓಕೆ ಬಾಯ್. ಸೊ ಫೈನಲಿ ಬ್ರೋ ಇದೇನು ಟ್ರೈನಾ? ಹಠ ಅನ್ನೋದು ಅದಿರ್ಬೇಕು. ಇಲ್ಲ ಫ್ಲೈಟಾ ಗೈಸ್ ನೋಡಿ, ಫ್ಲೈಟಲ್ಲಿ ಫಸ್ಟ್ ಟೈಮ್ ಬಂದಿರೋದು. ಸೊ ಎಕ್ಸ್ಪೀರಿಯನ್ಸ್ ಎಲ್ಲ ನನಗೂ ಗೊತ್ತಿಲ್ಲ ಯಾವ ಥರ ಇರುತ್ತೆ, ಏನಿರುತ್ತೆ. ಓ ಬ್ರೋ ಎಲ್ಲ ಸೀಟ್ ಹಿಡ್ಕೊಂಡ್ಬಿಟ್ಟಿದ್ದೀರಾ ಹೆಂಗೆ? ನಾವು ಗೈಸ್ ನೋಡಿ, ಗೈಸ್ ಸುಜುಕಿ ಶೋರೂಮ್ ಓನರ್ ಇಲ್ಲೇ ಕುಂತಿದ್ದಾರೆ ನೋಡಿ. ಹೆಂಗೆ ನಾವು ವಿಂಡೋ ಸೀಟ್ ಹುಡುಕ್ತಾ ಇದ್ದೀನಿ. ಯೂಟ್ಯೂಬ್ ಬ್ರೋ ಗೈಸ್. ಇವಾಗ ದೇವಾಬ್ರೋಗೆ ಹೇಳಿದ್ದೆ ವಿಂಡೋ ಸೀಟ್ ಕೊಡು ಅಂತ. ಸೊ ಅವರು ಎಲ್ಲಿದ್ದಾರೆ ಅಂತ ಹುಡುಕ್ಬೇಕಷ್ಟೆ. ಸೊ ಅಲ್ಲಿದ್ದಾರೆ ಫೈನಲಿ, ಅಲ್ಲಿ ನೋಡಿ ಅಲ್ಲಿದ್ದಾರೆ. ಈಗ ಅವ್ರದ್ದು ವಿಂಡೋ ಸೀಟ್ ನನಗೆ 1 ಅವರ್ ವಿಂಡೋ ಸೀಟ್. ಈಗ ಫೈನಲಿ ದೇವಾಬ್ರೋ ವಿಂಡೋ ಸೀಟ್ ಕೊಟ್ಬಿಟ್ಟಿದ್ದಾರೆ. ಫ್ರಂಟಲ್ಲಿ ಗೌತಮ್ ಬ್ರೋ ಗೈಸ್ ನೋಡಿ. ಗೈಸ್ ನಮ್ಮನ್ನೆಲ್ಲ ಕರ್ಕೊಂಡು ಒಂಚೂರು ಜಾಲಿನೂ ಮಾಡಿಸ್ತಿಲ್ಲ, ಸುಮ್ಮನೆ ಕೂತ್ಕೊಂಡಿದ್ದಾರೆ. ಏನು ಹೇಳ್ಬೇಕು ಹೇಳಿ ಇವರಿಗೆ? ಹೇಳಿ ಬ್ರೋ ಏನಾದರೂ. ಫಸ್ಟ್ ಸ್ಟಾರ್ಟ್ ಆಗಿಲ್ವಾ ಗೈಸ್? ಸೊ ಎಲ್ಲ ಬ್ರೋ ಗೈಸ್ ಆ್ಯಕ್ಚುಲಿ ನಂದು ಕೂಡ ಇದು ಏನಂತಾರೆ ವಿಂಡೋ ಸೀಟೇ. ಬಟ್ ದೇವಾಬ್ರು ಎಕ್ಸ್ಚೇಂಜ್ ಮಾಡ್ಕೊಂಡು ಕೊಟ್ಟಿದ್ರು. ಅಂದರೆ ನಂಗೆ ಗೊತ್ತಿಲ್ಲ ನಂದು ವಿಂಡೋ ಅಂದರೆ.
ಅದಕ್ಕೆ ಅವ್ರ ಸೀಟಲ್ಲಿ ಹೋಗ್ಬಿಟ್ಟಿದ್ದೆ. ಅವರು ಈಗ ಮತ್ತೆ ಅವ್ರ ಸೀಟಲ್ಲಿ ಅವರು ಹೋದರು, ನನ್ನ ಸೀಟಲ್ಲಿ ನಾನು ಬಂದಿದ್ದೀನಿ. ಸೊ ನೋಡೋಣ ಯಾವ ಥರ ಕಾಣಿಸುತ್ತೆ, ಏನಿದೆ. ವಿಂಗ್ಸ್ ಎಲ್ಲ ಇಲ್ಲೇ ಇದೆ ನೋಡಿ. ಏನೇನು ರೀಲ್ಸ್ ಎಲ್ಲ ನೋಡಿದ್ನೋ ಅದನ್ನೆಲ್ಲ ಆ ಥರ ವಿಡಿಯೋ ಮಾಡೋಣ. ಮುಂದ್ಗಡೆ ವಿನೋದ್ ಅಣ್ಣ ಅವ್ರು ಬಂದಿದ್ದಾರೆ. ಎಲ್ಲ ಗೋಗಲ್ ಗೀಗಲ್ ಹಾಕ್ಕೊಂಡು ಎಲ್ಲ ಜಾಲಿ. ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸು ಲೈಫಲ್ಲಿ. ವಾಟರ್ ಬಾಟಲ್ ಇಟ್ಲಿಕ್ಕೆ ಒಂದು ಸ್ಟ್ಯಾಂಡ್ ಕೂಡ ಕೊಟ್ಟಿದ್ದಾರೆ ಇಲ್ಲಿ. ಮತ್ತೇನು ಹೇಳ್ಬೋದು, ಮತ್ತೇನಿಲ್ಲ ಅಷ್ಟೇ. ಲೈಫ್ ಹೆಂಗಿರುತ್ತೆ ನೋಡಿ, ಟ್ರೈನ್ ಥರ ಆಗೋಗಿದೆ ಎಲ್ಲ. ರಶ್ ಪ್ಲೇನ್ ಎಲ್ಲ ಚೆನ್ನಾಗಿದೆ ಏನೆಲ್ಲ ಅದನ್ನೆಲ್ಲ ಚೆಕ್ ಮಾಡ್ತಾ ಇದ್ದಾರೆ ಅಲ್ಲ. ಇನ್ಸ್ಪೆಕ್ಷನ್ ಮುಖ್ಯ ಗೈಸ್, ಯಾಕಂದರೆ ಗಾಳಿ ಎಲ್ಲ ಹಾರಾಡೋದಲ್ಲ, ನಾವೆಲ್ಲ ಭಾಳ ಕಷ್ಟ ಇದೆ ಗೈಸ್. ಫೈನಲಿ ನೋಡಿ ಟ್ರೈನ್ ಸ್ಟಾರ್ಟ್ ಆಗಿಬಿಟ್ಟಿದೆ, ಹೋಗಲಿಕ್ಕೆ ಶುರುವಾಗಿದೆ. ಇವಾಗ ಫ್ಲೈಟ್ ಟೇಕ್ ಆಫ್ ನಿಂತಾನೆ ಹಿಂದೆ ಹೋಗಲ್ಲ ಅದು, ಒಂದು ಗಾಡಿ ಎಳಿತಾ ಇದೆ, ಇಲ್ಲಾಂದ್ರೆ ಫ್ರಂಟಿಂದ ದುಗ್ತಾ ಇದೆ. ಒಂದು ಪ್ಲೇನ್ ಟೇಕ್ ಆಫ್ ಆಗ್ತಾ ಇದೆ ನೋಡಿ. ಅಲ್ಲಿ ಬಂತು ನೋಡಿ. ಇಂಡಿಗೋ ಟೇಕ್ ಆಫ್ ಆಗ್ತದೆ ನೋಡಿ. ಈಗ ಗೈಸ್ ಅದು ಟೇಕ್ ಆಫ್ ಆಗ್ತಾ ಇಲ್ಲ ಗೈಸ್, ಅದೇ ಅಲ್ಲಿಂದನೇ ಟರ್ನ್ ಹೊಡೆದುಕೊಂಡು ಮತ್ತೆ ರಿಟರ್ನ್ ಬಂತು ನೋಡಿ. ಇದೇನೋ ಆಯಿತು ಗೈಸ್, ಇವಾಗ ಇದು ಮೇಲೆ ಕೆಳಗಾಯ್ತು. ಇದು ಮೇಲೆ ಬಂದು ಮುಚ್ಕೋತು, ಓಪನ್ ಆಗಿ ಕ್ಲೋಸ್ ಆಯಿತು. ಇದೆಲ್ಲ ಇದು ಒಂದು ಸ್ವಲ್ಪ ಒಳಗಡೆ ಇತ್ತು, ಹೊರಗೆ ಬಂದಿದೆ. ಏನೇನೋ ಆಗ್ತಾ ಇದೆ ಗೈಸ್ ಇಲ್ಲಿ. ಗೈಸ್ ಫೈನಲಿ ಫ್ಲೈಟ್ ಬಿಟ್ಟಿದೆ ಹೋಗೋಕ್ಕೆ ಗೈಸ್. ಇದು ಎಲ್ಲೋ ರೋಟೇಟ್ ಆಗ್ತಾ ಇದೆ ಗೈಸ್, ಇದು ಹಾರ್ತಾ ಇಲ್ಲ ಮೇಲೆ ನೋಡಿ. ಎಲ್ಲೋ ರೋಟೇಟ್ ಆಗ್ತಾ ಇದೆ ಗೈಸ್, ಇದು ಹಾರ್ತಾ ಇಲ್ಲ ಬ್ರೋ. ಇದು ಯಾಕೆ ಟರ್ನ್ ಹೊಡಿತಾ ಇದೆ, ಮೇಲೆ ಹಾರಲ್ವಾ ಗೈಸ್? ಅದು ನೋಡಿ ಸ್ಕಾರ್ಪಿಯೋ ನೋಡಿ, ಯೆಲ್ಲೋ ಕಲರ್ ಸ್ಕಾರ್ಪಿಯೋ ಹೆಂಗಿದೆ, ಸಖತ್ತಾಗಿದೆ ಅಲ್ಲ. ಓ ಮತ್ತೆ ಟರ್ನ್ ನೋಡಿದು ಅಲ್ಲಿ ಹೋಗಿ ಅಲ್ಲಿಂದ ಬರುತ್ತೆ ಗಾಡಿ. ಇವಾಗ ಟ್ರ್ಯಾಕ್ ಮೇಲೆ ಬಂದಿದೆ, ಸ್ಪೀಡ್ ಹಿಡಿತಾ ಇದೆ ಈಗ. ಅವಾಗಿಂದ 360 ಡಿಗ್ರಿ ರೊಟೇಟ್ ಆಗ್ತಾ ಇದೆ ಅಪ್ಪ ಈಗ. ಮತ್ತೆ ನಿಂತ್ಕೊಳ್ತು ಗೈಸ್, ಇದು ಎಂತ ಕರ್ಮ. ಸ್ಟಾರ್ಟ್ ಆಯಿತು. ಟ್ರ್ಯಾಕ್ ಹಿಡ್ದಿದೆ ಈಗ, ಟ್ರ್ಯಾಕ್ ಹಿಡ್ದಿದೆ. ಇನ್ನೊಂದು 1 2 3 1 2 3 ಇಲ್ಲ. ಏನು ಇದು ಇಷ್ಟೊಂದು ಸ್ಪೀಡು? ಇವತ್ತು ಜಾಲಿ ಆಗ್ತೀವಿ ನಾವು. ಅಲ್ಲಿ ಬೇರೆ ಆನ್ ಸ್ಟೆಪ್ ಅಂತ ಏನೋ ಬರ್ದವ್ರೆ ಗೈಸ್, ಏನೋ ಬರ್ದವ್ರೆ ಆನ್ ಸ್ಟೆಪ್. ಹೋಯ್ತು ಹೋಯ್ತು ಗುರು. ನೋಡಿ ಗೈಸ್ ಮೇಲ್ಗಡೆ ಯಾವ ಥರ ಇದೆ ಬ್ರೋ. ಯಾಕೆ ಬ್ರೋ ಬ್ಯಾಂಡ್ ಆಗ್ತಾ ಇದೆ ಬ್ರೋ? ನನ್ನ ವೇಟ್ ಜಾಸ್ತಿ ಆಯ್ತೇನೋ ಬ್ರೋ? ಈಗ ಸ್ಟೇಟ್ ಆಯಿತು ಗೈಸ್. ಈಗ ಆ ಸೈಡ್ ಬ್ಯಾಂಡ್ ಆಯಿತು ಗೈಸ್. ಇದು ಯಾಕೋ ವಂಡ್ರೆಲ್ಲ ಮಾಡಿಸ್ತೈತಪ್ಪ ನಮಗೆ. ನಕ್ಕಂದೆ ಕಕ್ಕ ಮಾಡಿಬಿಟ್ಟಿದ್ದ, ನಾನೇನು ಮಾಡ್ತೀನಿ ಏನೋ ಗೊತ್ತಿಲ್ಲ ಗೈಸ್. ನೋಡಿ ಮೋಡ ನೋಡಿ ಗೈಸ್, ಅಲ್ಲಿ ನೋಡಿ ಗೈಸ್, ಇಲ್ಲಿ ನೋಡಿ ಆ ಮೋಡದ ಜೊತೆ ಇದಾಗ್ತಾ ಇದೆ. ಇಲ್ಲಿ ನೋಡಿ ಇಲ್ಲಿ ನೋಡಿ ಇಲ್ಲಿ ನೋಡಿ, ಎಷ್ಟು ಮೋಡ ತಾಗಿದ್ದಕ್ಕೆ ಇಲ್ಲಿ ನೋಡಿ ಪೂರ ನೆನೆದೋಗಿದೆ ನೋಡಿ ನೀರು. ಎಷ್ಟು ವಾಟರ್ ಇತ್ತು. ವಾವ್ ಗೈಸ್, ಇವಾಗ ಏನು ಕಾಣಿಸೋದೇ ಇಲ್ಲ ಗೈಸ್ ಕೆಳಗೆ. ನೋಡಿ ನೋಡಿ ನೋಡಿ, ಮೋಡಗೆ ನೋಡಿ ಈಗ ಏನೂ ಕಾಣಿಸ್ತಾ ಇಲ್ಲ ಕೆಳಗಡೆ. ಈಗ ಒಂದು ಚೂರು ಚೂರು ಇಲ್ಲಿ ನೋಡಿ ಇಲ್ಲಿ ನೋಡಿ ಇಲ್ಲಿ ನೋಡಿ, ಮತ್ತೇನು ಕಾಣಿಸ್ತಿಲ್ಲ ನನಗೆ, ಏನು ಕಾಣಿಸ್ತಿಲ್ಲ. ಅದು ಯಾಕಪ್ಪ ಇಷ್ಟೊಂದು ಅಲ್ಲಾಡ್ತೈತೆ? ಗೈಸ್ ಈ ಸೀನ್ ನೋಡಿ ಮಾತ್ರ ಜಬರ್ದಸ್ತ್. ಇವಾಗ ಒಂದು ಸ್ವಲ್ಪ ಸ್ಟೇಬಲ್ ಆಗಿದೆ. ಕೆಳಗಡೆ ನೋಡಿ ನಾವು ಮೋಡದ ಮೇಲ್ಗಡೆ ಇದ್ದೀವಿ ಗೊತ್ತಾ? ನೋಡಿ ಇಲ್ಲಿ ಕೆಳಗಡೆ ಮೋಡ ಇರೋದು, ನಾವು ನೋಡಿ ಮೇಲೆ. ಗೈಸ್ ಇವಾಗ ನೋಡಿ ಬ್ರೋ ಬ್ರೋ ಕಿಟಕಿ ಓಪನ್ ಆಗ್ತಾ ಇಲ್ಲ ಬ್ರೋ. Ladies and gentlemen, please no live vests on this aircraft and be equipped with either 1 or 2 inflated toggles. ಗೈಸ್ ನೋಡಿ ಇವರೇನೋ ಹುಡುಕ್ತವ್ರೆ ಇಲ್ಲಿ. ಬ್ರೋ ಏನು ಹುಡುಕ್ತಿದ್ದೀರಾ ಬ್ರೋ? ಪಾರಿವಾಳ ಏನಾದರೂ ಸಿಗುತ್ತಾ? ಅದು ಗೈಸ್ ಏನಾದರೂ ಸಿಗ್ಬೋದಾ ಇಷ್ಟು ಮೇಲೆ? ನೋಡಿ ಏನಾದರೂ ತಿಂಡಿ ಗಿಂಡಿ ಬೇಕಂದರೆ ಇಲ್ಲಿ ಈ ಥರ ಮೆನ್ಯೂ ಕೊಟ್ಟಿದ್ದಾರೆ, ಇದರಿಂದ ಆರ್ಡ್ರ್ ಮಾಡ್ಬೋದು ಅಂತ. ಓಕೆ, ಸೊ ನೋಡೋಣ ಏನೇನಿದೆ ಅಂತ. 300 rupees 200 rupees ಇಷ್ಟೊಂದು ರೇಟ್ ಬಿರಿಯಾನಿ 100
100 ಮಸಾಲ ಟೀಗೆ 100 ರೂಪಾಯಿ ಗುರು. ಕೊನೆಟ್ ವಾಟರ್ 200 ರುಪೀಸ್ ಅಂತ. ಈ ಥರ ಎಲ್ಲ ತೊಗೊಂಡ್ಬಿಟ್ರೆ ನಾನು ಎಲ್ಲೇ ಹೋಗ್ಬಿಡ್ತೀನಿ ಗೋವಿಂದ. ಗೈಸ್ ವಾಟ್ರ್ ಬಂದಿದೆ ನೋಡಿ, ವಾಟ್ರ್ ಗೈಸ್ ನೋಡಿ ಗೈಸ್, ಇಲ್ಲಿ ಏರೋಪ್ಲೇನ್ ರೆಕ್ಕೆ ಹಿಂಗೆಲ್ಲ ಆಡ್ತಿದೆ. ಅದು ಬಿಟ್ಟರೆ ಇಲ್ಲಿ ನೋಡಿ ಏನೂ ಕಾಣಿಸ್ತಾನೆ ಇಲ್ಲ ಕೆಳಗಡೆ. ಎಲ್ಲೋ ಬಂದ್ಬಿಟ್ಟಿದ್ದೀವಿ ಗೈಸ್ ನಾವು. ಈ ಥರ ಎಲ್ಲ ಆದರೆ ಹೆಂಗೆ ಗೈಸ್, ಅದು ಸೇಫಾಗಿ ಲ್ಯಾಂಡ್ ಆದರೆ ಸಾಕು. ಏನಾಗಿದೆ ಗೊತ್ತಾ, ಅಷ್ಟು ಇದಾಗ್ಬಿಟ್ಟಿದೆ, ಯಾರಿಗೆ ಹೇಳಿ ಅಂತ ಗೊತ್ತಾಗ್ತದೆ. ನನಗೆ ಫ್ರಸ್ಟ್ರೇಷನ್ ಅಲ್ಲಿ ಕುಡಿಯೋ ಅಭ್ಯಾಸ ಕೂಡ ಇಲ್ಲ. ನಾನು ಯಾರ ಹತ್ರ ಹೇಳ್ಕೋಬೇಕು? ಹೈಲೈಟ್ ಇದೆಯೋ ಇಲ್ಲ ಏನೋ. ನಾವು ಇವಾಗ ಇಲ್ಲಿ ನೋಡಿ ಹೈದ್ರಾಬಾದಲ್ಲಿ ಇದ್ದೀವಿ. ಹೈದ್ರಾಬಾದ್ ಇಲ್ಲಿ ಹತ್ರ ನಾವು ಇವಾಗ 36,000 ಫೀಟ್ ಮೇಲೆಗಡೆ ಇದ್ದೀವಿ. ಗೊತ್ತಾ ನಿಮಗೆ? ಪ್ರೆಸೆಂಟ್ ಟೈಮ್ 11:24 -43 ಡಿಗ್ರಿ ಸೆಲ್ಸಿಯಸ್ ಇದೆ ಈಗ. -43 ಫುಲ್ ಐಸ್ ಹಾಕ್ಕೊಂಡು ಕರಗೋಗಲ್ಲ, ಜಾಮ್ ಆಗ್ತೀವಿ. ಕ್ರೇಜಿ ನಿಮ್ಗೆ ಏನಾದರೂ ತೋರಿಸ್ಲಾ? ನೋಡಿ ಇಲ್ಲಿ ನೋಡಿ, ಇಲ್ಲೊಂದು ಹುಳ ಇದೆ. ಎಲ್ಲೈತೆ ನೋಡಿ, ಇಲ್ಲಿಂದ ಬಂದೈತೆ ಹುಳ. ಇಲ್ಲಿ ಗ್ಲಾಸ್ ಎಲ್ಲ ಕ್ಲೋಸ್ ಇದೆ, ಬಟ್ ಇಲ್ಲಿ ಹೋಯ್ತು ಹೆಂಗದು ಒಳಗೆ ಗೊತ್ತಾಗ್ತಿಲ್ಲ. ಇವಾಗ ನೋಡಿ ಸೀನ್ ಲೈಟ್ ಇದೆ ಅಲ್ಲ, ಲೈಟಿನ ರೆಕ್ಕೆ ಹಿಂಗೆ ಆಗ್ತಾ ಇದೆ ನೋಡಿ. ಈಗ ಇವಾಗ ಆಗುತ್ತೋ ಇಲ್ಲ ಗೊತ್ತಿಲ್ಲ, 2 ಸಲ ಆಯಿತು. ಈಗ ವಾಶ್ರೂಮ್ ನೋಡಿ ಗೈಸ್, ಅದು ಇಷ್ಟೇ ನೋಡಿ, ಏನಿಲ್ಲ, ಒಬ್ಬನೇ ನಿಂತ್ಕೊಳ್ಳಿಕ್ಕೆ ಆಗೋದು ಅಷ್ಟೇ. ಇದನ್ನು ಒದರ್ತೈತಪ್ಪ, ಇದು ಒಳಗಡೆನೂ ಒದರ್ತೈತೆ ಗೈಸ್, ಯಾಕೇನೋ ಗೊತ್ತಾಗ್ತಿಲ್ಲ. ಕ್ಯಾಮೆರಾ ಹಚ್ಚಲಿಲ್ಲ ಅಲ್ಲ ಗೈಸ್. ಮತ್ತೆ ಅದೊಂದು ಸೈಕಲ್ ಸೀನು, ಯಾಕೋ ಗುರು ಇಲ್ಲೂ ಎಸಿ ಗೈಸ್. ಫೈನಲಿ ಲ್ಯಾಂಡ್ ಆಗ್ತಾ ಇದ್ದೀವಿ. ಇಂಡಿಯನ್ ಏರ್ಫೋರ್ಸ್ ಕೂಡ ಇದೆ ಗೈಸ್ ಅಲ್ಲಿ ನೋಡಿ. ಫೈನಲಿ ಸೊ ಗೈಸ್, ಫೈನಲಿ ರೀಚೆಡ್ ಚಂಡೀಗಢ ಏರ್ಪೋರ್ಟ್. ಸೊ ಯಾಕಂದ್ರೆ ಒಳಗಡೆ ವಿಡಿಯೋ ಮಾಡ್ಲಿಕ್ಕೆ ಅಲೌಡ್ ಇಲ್ಲ ಅಂತೆ. ಸೊ ಇಂಡಿಯನ್ ಏರ್ಪೋರ್ಟ್ ಎಲ್ಲ ಇರೋದ್ರಿಂದ, ಇಂಡಿಯನ್ ಏರ್ಪೋರ್ಟ್ ಒಳಗಡೆ ಇರೋದ್ರಿಂದ, ಅಂದರೆ ಅವ್ರದ್ದು 2 ನಮ್ಮ ಇಂಡಿಯನ್ ಏರ್ಪೋರ್ಟ್ಸ್ ಮತ್ತು ಫ್ಲೈಟು ಇದು ಏರ್ಪೋರ್ಟ್ ಕೂಡ 2 ಮಿಕ್ಸ್ರಲ್ಲೇ ಇದೆ. ಸೊ ಅಲ್ಲಿ ಒಳಗಡೆ ಅಲೌಡ್ ಇಲ್ಲ ವಿಡಿಯೋ ಮಾಡಲಿಕ್ಕೆ. ಸೊ ಇವಾಗ ಇಲ್ಲಿಂದ ನಾವು ರೂಮಿಗೆ ಹೋಗ್ತಾ ಇದ್ದೀವಿ. ಸೊ ಇಲ್ಲಿ ಒಂದು 3 ಜನ ಆಟೋ ಕ್ಯಾಬ್ ಏನಾದರೂ ಮಾಡಿಕೊಂಡು ಸಮಥಿಂಗ್ 5-6 ಕಿಲೋಮೀಟರ್ ಎಲ್ಲ ಬಂದ್ಬಿಡಿ. ಆಚೆ 1 2 3 4 5 6 ಬಂದಿದ್ದ ಕೂಡಲೇ ಸರಿಯಾಗಿ ಹಿಡ್ಕೊಂಡ್ಬಿಟ್ರು. ಇಲ್ಲಿ ಬನ್ನಿ, ಅಲ್ಲಿ ಬನ್ನಿ, ಇಲ್ಲಿ ಬನ್ನಿ ಅಂತ. 1000 ರೂಪಾಯಿ, 900 ರೂಪಾಯಿ. ಸೊ ಫೈನಲಿ ಅಣ್ಣವರು 500 ರೂಪಾಯಿಗೆ ಫೈನಲಿ ಅಣ್ಣವರು 500 ರೂಪಾಯಿಗೆ ಒಪ್ಕೊಂಡಿದ್ದಾರೆ. ಸೊ ಇಲ್ಲಿಂದ ಒಂದು 14 ಕಿಲೋಮೀಟರ್ ಏನೋ ಇದೆ. 1 hour later. ಯಾರು ಊಟ ಮಾಡಿಲ್ಲ, ಏನಿಲ್ಲ ಗಾಯ್ಸ್. ಹೌದು, ಏರ್ಪೋರ್ಟಿಂದ ಸೀದಾ ರೂಮಿಗೆ ಹೋಗಿ ರೂಮಲ್ಲಿ ನಾವು ಸ್ವಲ್ಪ ಚೆಕ್ ಇನ್ ಹಾಕ್ಕೊಂಡು ಬ್ಯಾಗ್ ಎಲ್ಲ ಲಗೇಜ್ ಎಲ್ಲ ಅಲ್ಲಿ ಇಟ್ಟು ಅಲ್ಲಿಂದ ಇವಾಗ ನಮ್ಮ ಗಾಡಿ ಇಲ್ಲಿ ಪಾರ್ಸಲ್ ಬಂದಿದೆ ನೋಡಿ. ಇದು ಪಾರ್ಸಲ್ ಗೋಡೌನು. ಸೊ ಅಲ್ಲಿದೆ ಬೈಕು, ತೆಗಿತವ್ರೆ ಒಂದೊಂದೇ ಮಾಡಿ. ನೋಡೋಣ ಏನೇನು ಕಟ್ಟಾಗಿದೆ, ಏನಾಗಿದೆ ಎಲ್ಲ ನೋಡಬೇಕು ಇವಾಗ. ಗಾಡಿ ಇಲ್ಲಿ ಪ್ಯಾಕಾಗಿ ಬಂದು ಮುಟ್ಟಿದೆ, ಬಟ್ ಇನ್ಸೈಡ್ ಏನೇನೋ ಹೋಗಿದೆ, ಏನು ಹೋಗಿದೆ ಗೊತ್ತಿಲ್ಲ. ನೋಡಬೇಕು ಇವಾಗ. ಇಲ್ಲೊಂದಿದೆ, ಅಲ್ಲೊಂದಿದೆ. ಸೊ ಮತ್ತೆ ಸ್ವಲ್ಪ ಜನರು ಬೈಕ್ ಬಂದಿದೆ ನೋಡಿ. ಓಕೆ, ಗಾಡಿ ಎಲ್ಲ ಓಕೆ ಕಂಡೀಷನಲ್ಲಿದೆ. ಸೊ ಒಂದು ನಂಬರ್ ಪ್ಲೇಟ್ ಫಿಟ್ ಮಾಡಬೇಕು. ಆಮೇಲೆ ವೈಸರ್ ತಂದಿದ್ದೀನಿ ಚಿಕ್ಕದು, ನೋಡೋಣ. ಅದು ಆ್ಯಕ್ಚುಲಿ ನಂಗೆ ಫಿಟ್ ಮಾಡೋದು ಬೇಡ ಅನ್ನಿಸ್ತಿದೆ. ಯಾಕಂದರೆ ಅಲ್ಲಿ ಆಫ್ ರೋಡಿಂಗಲ್ಲಿ ಎಲ್ಲ ಸರಿ ಆಗೋಲ್ಲ. ಯಾಕಂದರೆ ಇದಕ್ಕೆ ಆ್ಯಕ್ಚುಲಿ ವೈಸರ್ ಬರೋದೇ ಇಲ್ಲ ಗಾಡಿಗೆ. ಆಮೇಲೆ ಮೊಬೈಲ್ ಮೌಂಟ್ ಒಂದು, ಬೇರೆ ಮತ್ತೇನೂ ಇಲ್ಲ ಅಷ್ಟೇ. ಆಮೇಲೆ ಲಗೇಜ್ ಒಂದು ಫಿಟ್ ಮಾಡಿದ್ರೆ ಕಂಪ್ಲೀಟ್. ಸೊ ಬನ್ನಿ ಇವಾಗ ಗಾಡಿ ಸ್ಟಾರ್ಟ್ ಮಾಡೋ ಸಮಯ ಬಂದಿದೆ. ಗುರು ಆಯಿತು ಗಾಯ್ಸ್. ಯಾಕಂದ್ರೆ 15 ದಿನ ಗಾಡಿ ಬಂದಿತ್ತು, ಆನ್ ಆಗಿದೆ ನೋಡಿ. ಸೊ ಎಲ್ಲರೂ ತಮ್ಮ ಗಾಡಿಗಳನ್ನು ಎಲ್ಲ ಆನ್ ಮಾಡ್ತಾ ಇದ್ದಾರೆ. ಈ ಒಂದು ಲಾಗ್ ಏನಾದರೂ ನಿಮ್ಗೆ ಇಷ್ಟವಾದರೆ ಲೈಕು, ಶೇರು, ಕಮೆಂಟ್ ಮಾಡಿ. ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಸ್ಟಾರ್ಟಿಂಗಲ್ಲಿ ನಾನು ಈ ಏರ್ಪೋರ್ಟ್ ಟರ್ಮಿನಲ್ 1, ಟರ್ಮಿನಲ್ 2 ಅಂತ ಏನೋ ಹೇಳಿದ್ದೆ.
ಸೊ ಅವಾಗ ಸ್ವಲ್ಪ ಕನ್ಫ್ಯೂಸ್ ಆಗಿತ್ತು. ಆ್ಯಕ್ಚುಲಿ ಟರ್ಮಿನಲ್ 1 ಬಂದುಬಿಟ್ಟು ಇಂಟರ್ನ್ಯಾಷನಲ್ ಏರ್ಪೋರ್ಟು, ಟರ್ಮಿನಲ್ 2 ಏನಿದೆ ಅದು ಡೊಮೆಸ್ಟಿಕ್, ಅಂದರೆ ಇಂಡಿಯಾ ಒಳಗಡೆ ಸುತ್ತಾಡಲಿಕ್ಕೆ. ಓಕೆ, ಸೊ ಅದು ಟರ್ಮಿನಲ್ 2 ಮತ್ತು ಟರ್ಮಿನಲ್ 1 ಮಾಡಿ ಉಲ್ಟಾ ಸುಲ್ಟಾ ಮಾಡಿಬಿಟ್ಟೆ ಅಲ್ಲಿ. ಸೊ ಈ ಒಂದು ಜರ್ನಿ ಏನೋ ನನಗೆ ತುಂಬ ಸಖತ್ತಾಗಿತ್ತು, ಅಂದರೆ ತುಂಬ ಎಕ್ಸ್ಪೀರಿಯೆನ್ಸ್ ಆಯಿತು. ಒನ್ ಆಫ್ ದ ಫೇವ್ರೇಟ್ ಎಕ್ಸ್ಪೀರಿಯೆನ್ಸ್ ಲೈಫಲ್ಲಿ, ಕನಸಿನ ಜರ್ನಿ ಇದು. ಒಂದ್ಸಲ ಫ್ಲೈಟಲ್ಲಿ ಕುತ್ಕೋಬೇಕು ಅಂತ. ಸೊ ಫೈನಲಿ ಏನೋ ಬೆಂಗಳೂರಿಂದ ಚಂಡೀಗಢ ಏನೋ ರೀಚ್ ಆಗಿಬಿಟ್ಟಿವಿ. ಸೊ ನಾಳೆಯಿಂದ ನಮ್ಮ ಒಂದು ಚಂಡೀಗಢಿಂದ ಮುಂದೆ ಪ್ರಯಾಣ ಸಾಗುತ್ತಿದ್ದೇವೆ. ಓಕೆ, ಸೊ ನಾಳೆ ಗೊತ್ತಾಗುತ್ತೆ ನಾನು ಮತ್ತೆ ಮುಂದೆ ಎಲ್ಲಿ ಹೋಗ್ತಾ ಇದ್ದೀನಿ ಅಂತ. ಸೊ ಹಾಗೆ ನೋಡ್ತಾ ಇರಿ, ಸಪೋರ್ಟ್ ಮಾಡ್ತಾ ಇರಿ ಅಂದ್ಕೊಳ್ತಾ ಮತ್ತೆ ಸಿಗುವ ನೆಕ್ಸ್ಟ್ ವ್ಲಾಗಲ್ಲಿ. ಅಲ್ಲಿವರೆಗೂ ಟಾಟಾ, ಟೇಕ್ ಕೇರ್, ಬೈ ಬೈ, ಪೀಸ್ ಗೈಸ್. ಸಬ್ಸ್ಕ್ರೈಬ್ ಮಾಡಿ ಗೈಸ್.